ಓಕೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕ್ಲಾಸ್. ಸೊ 2 ದಿನದಿಂದ FTA STA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮಿನಿ ಮಾದರಿ ಪತ್ರಿಕೆಗಳನ್ನು. ಸೊ ಆ ಎರಡೂ ಭಾಗದ ಕೀ ಆನ್ಸರ್ಗಳನ್ನು ಅಥವಾ ಉತ್ತರಗಳನ್ನು ಇವತ್ತಿನ ಭಾಗದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ದಿನ್ ಇಲಾಹಿ ಎಂಬ ರಾಷ್ಟ್ರೀಯ ಧರ್ಮ ಯಾರು ಪ್ರಚಾರ ಮಾಡಿದರು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಅಕ್ಬರ್, ಆಪ್ಷನ್ ಎ ಸರಿಯಾದ ಉತ್ತರ. ದಿನ್ ಇಲಾಹಿ ಅಂದರೆ ದ ರಿಲಿಜನ್ ಆಫ್ ಗಾಡ್ ಅನ್ನುವಂತಹ ಒಂದು ಅರ್ಥವನ್ನು ನೀಡುತ್ತೆ. ಸೊ ಇದನ್ನು ಇದೆಯಲ್ಲ ಯಾರು ಅಂದರೆ ಮುಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಆದಂತಹ ಅಕ್ಬರ್ ಇದಾನಲ್ಲ, ಸೊ ಅವರು 1582 CEಯಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಸೊ ಇದರ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಅಂದರೆ ಎಲ್ಲ ಧರ್ಮದ ಒಂದು ಫೇತನ್ನು ಮರುಕಳಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದರು. ಸೊ ಅದೇ ರೀತಿಯಾಗಿ ಇಲ್ಲಿದೆಯಲ್ಲ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಅಲ್ಲ, ಹಿಂದೂ ಆಗಿರ್ಬೋದು, ಜೊರಾಸ್ಟ್ರಿಯನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು. ಸೊ ಎಲ್ಲ ಪ್ರಮುಖ ಧರ್ಮದ ಗುರುಗಳು ತಮ್ಮ ತಮ್ಮ ಧರ್ಮದ ಕುರಿತಾಗಿ ಆ ಒಂದು ಧರ್ಮದ ತತ್ವಗಳನ್ನು ಇಲ್ಲಿ ಏನು ಮಾಡ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದು ತುಂಬಾ ಒಂದು ಯುನಿಟಿ ಮತ್ತು ಪೀಸನ್ನು ತರಲಿಕ್ಕೋಸ್ಕರ ಒಂದು ಪ್ರಯತ್ನ ಆಗಿತ್ತು ಅಕ್ಬರ್ ಕಡೆಯಿಂದ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ 1582 ಅಕ್ಬರ್ ಅವರಿಂದ ದಿನ್ ಇಲಾಹಿ ಎಂಬ ರಾಷ್ಟ್ರೀಯ ಧರ್ಮವನ್ನು ಸ್ಥಾಪನೆ ಮಾಡಲಾಯಿತು. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಪತ್ತೆಯಾದ ಆರಂಭಿಕ ನಗರ ಅಂತ ಇದೆ. ಸೊ ಹರಪ್ಪ, ಪಂಜಾಬ್, ಮೊಹಂಜೊದಾರೋ ಮತ್ತು ಸಿಂಧ್ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಆಪ್ಷನ್ ಎ ಹರಪ್ಪ ಆಗತ್ತೆ. ಯಾಕಂದರೆ ಹರಪ್ಪವನ್ನು 1826ರಲ್ಲಿ ಇದನ್ನು ಮೊದಲ ಬಾರಿಗೆ ಇದರ ಒಂದು ಅವಶೇಷಗಳನ್ನು ಡಿಸ್ಕವರ್ ಮಾಡಲಾಯಿತು ಅಂತ ಹೇಳ್ಬೋದು. ಆಮೇಲೆ 1920-21ರಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ರಾಜ್ ಬಹದ್ದೂರ್ ಮತ್ತು ದಯಾರಾಮ್ ಸಹಾನಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹರಪ್ಪ ನಗರವನ್ನು ಕಂಡುಹಿಡಿಯಲಾಯಿತು ಅಂತ ಹೇಳ್ಬೋದು. ಸೊ ಈ ಸಿಂಧೂ ನದಿ ನಾಗರಿಕತೆ ಇದೆಯಲ್ಲ ಪ್ರಮುಖವಾಗಿ ಬ್ರಾನ್ಸ್ ಏಜ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಈ ಮೊದಲ ನಗರ ಅಂದರೆ ಹರಪ್ಪವನ್ನು ಮೊದಲ ಒಂದು ಕಂಡುಹಿಡಿದಂತಹ ನಗರ ಆಗಿರೋದ್ರಿಂದ ಒಂದೊಂದು ಸಲ ನಾವು ಸಿಂಧೂ ನದಿ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತ ಕೂಡ ನಾವು ಕರಿತೀವಿ. ಸೊ ಇವಾಗ ಪ್ರೆಸೆಂಟಾಗಿ ಈ ಹರಪ್ಪ ಇದೆಯಲ್ಲ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇದನ್ನು ನೋಡ್ಬೋದು. ಸೊ ಸರಿಯಾದ ಉತ್ತರ ಹರಪ್ಪ. ಮುಂದಿನ ಪ್ರಶ್ನೆ. ಬುದ್ಧನ ಜನ್ಮದೊಂದಿಗೆ ಯಾವ ಚಿಹ್ನೆ ಸಂಬಂಧಿಸಿದೆ ಅಂತ. ಲೋಟಸ್, ಹಾರ್ಸ್, ವೀಲ್ ಮತ್ತು ಸ್ತೂಪ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ ಬುದ್ಧನ ಜನ್ಮದೊಂದಿಗೆ ಪ್ರಮುಖವಾಗಿ ಯಾವ ಚಿಹ್ನೆ ಸಂಬಂಧಿಸಿದೆ ಅಂತ ಹೇಳಬೇಕಂದ್ರೆ ಅದು ಆಪ್ಷನ್ ಎ ಲೋಟಸ್ ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ ಲೋಟಸ್ ಪ್ರಮುಖವಾಗಿ ಇದು ಆತನ ಒಂದು ಜನನದೊಂದಿಗೆ ಸಂಬಂಧಪಟ್ಟರೆ ಆತನ ಒಂದು ರಿನನ್ಸಿಯೇಷನ್ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಚಿಹ್ನೆ ಯಾವುದು ಅಂದರೆ ಕುದುರೆಯಾಗಿದೆ. ಅವರ ಒಂದು ಮೊದಲ ಈ ಒಂದು ಫಸ್ಟ್ ಸೆರೆಮನಿ ಇದೆಯಲ್ಲ ಸಾರನಾಥದಲ್ಲಿ ಮಾಡಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಚಿಹ್ನೆ ವೀಲ್ ಆಗಿದೆ, ಚಕ್ರ ಆಗಿದೆ. ಸೊ ಅವರ ಒಂದು ಎನ್ಲೈಟ್ಮೆಂಟ್ ಆಗಿರುವಾಗ ಅಥವಾ ನಿರ್ವಾಣವನ್ನು ಹೊಂದಿದಾಗ ಇರುವಂತಹ ಚಿಹ್ನೆ ಬೋಧಿ ವೃಕ್ಷ, ಮತ್ತು ಅವರ ಒಂದು ಡೆತ್ ಆದಾಗ ಇದ್ದಂಥ ಒಂದು ಚಿಹ್ನೆ ಯಾವುದು ಅಂದರೆ ಸ್ತೂಪ. ಮುಂದಿನ ಪ್ರಶ್ನೆ ನೋಡೋಣ. ಶಹಜಹಾನ್ ಪ್ರಸಿದ್ಧ ನವಿಲು ಸಿಂಹಾಸನವನ್ನು 1739ರಲ್ಲಿ ಯಾರು ಮಾಡಿದರು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಪರ್ಷಿಯನ್ನ ಇನ್ವೇಡರ್ ಆಗಿರುವಂತಹ ನಾದಿರ್ ಶಾ. ಸೊ ನೋಡಿ, ನಮ್ಮ ಒಂದು ಭಾರತದ ಇತಿಹಾಸದಲ್ಲಿ ಈ ಒಂದು ಪಿಕಾಕ್ ಥ್ರೋನ್ ಅಥವಾ ನವಿಲು ಸಿಂಹಾಸನ ಇದೆಯಲ್ಲ ಎಲ್ಲ ರೀತಿಯಾದಂತಹ ರತ್ನಗಳಿಂದ ತುಂಬಿದಂತಹ ಒಂದು ಸಿಂಹಾಸನವಾಗಿತ್ತು. ಮುಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಂಹಾಸನವಾಗಿತ್ತು. ಯಾರ್ದು ಅಂದರೆ ಇದು ಪ್ರಮುಖವಾಗಿ ಶಹಜಹಾನನಿಗೆ ಸಂಬಂಧಪಟ್ಟಂತಹ ಒಂದು ಸಿಂಹಾಸನ ಆಗಿತ್ತು. ಇದರಲ್ಲಿ ಇರುವಂತಹ ಒಂದು ಕೊಹಿನೂರ್ ವಜ್ರವನ್ನು ಈ ಪರ್ಷಿಯನ್ ದಂಡುಕೋರ ಆಗಿರುವಂತಹ ಯಾರು ನಾದಿರ್ ಶಾ ಇದನ್ನೆಲ್ಲ 1739ರಲ್ಲಿ ಇದರ ಮೇಲಿನ ಒಂದು ವಜ್ರ ವೈಡೂರ್ಯಗಳನ್ನು ಆತ ಏನು ಮಾಡ್ತಾನೆ, ದೋಚ್ತಾನೆ ಅಂತ ಹೇಳ್ಬೋದಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಷಿಯನ್ ಇನ್ವೇಡರ್ ನಾದಿರ್ ಶಾ.
ಓಕೆ, ಸೊ ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಆಯಿತು ಅಂತ. ಸೊ 1912, 1909, 1919, 1920 ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ 1919 ಆಗಿದೆ. ಸೊ ಏಪ್ರಿಲ್ 13, 1919ರಂದು ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗತ್ತೆ. ಆ್ಯಕ್ಚುಲಾಗಿ ಈ ಜಲಿಯನ್ ವಾಲಾಬಾಗ್ ಇದೆಯಲ್ಲ, ಅದು ಅಮೃತ್ಸರ್ನಲ್ಲಿದೆ. ಈಗ ನಮ್ಮ ಕಡೆ ಯಾವ ರೀತಿಯಾಗಿ ನಾವು ಸುಗ್ಗಿಯನ್ನು ಆಚರಣೆ ಮಾಡ್ತೀವಲ್ಲ, ಸೊ ಅದೇ ರೀತಿಯಾಗಿ ಈ ಸಿಖ್ ಧರ್ಮದವರು ಬೈಸಾಖಿ ಅನ್ನುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿರ್ತಾರೆ. ಸೊ ಈ ಒಂದು ದಿನದಂದು ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಾಗ, ಸೊ ಈ ರೌಲತ್ ಕಾಯ್ದೆಯ ಕುರಿತಾಗಿ ಈ ಜನರಿಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಇವರು ಸಾಮಾನ್ಯವಾಗಿ ತಮ್ಮ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಗುಂಪುಗೂಡಿರ್ತಾರೆ ಜಲಿಯನ್ ವಾಲಾಬಾಗ್ ಉದ್ಯಾನದಲ್ಲಿ. ಸೊ ಆವಾಗ ಜನರಲ್ ಡಯರ್ ಸಡನ್ ಆಗಿ ಬಂದು ತನ್ನ ಒಂದು ಸೈನ್ಯದೊಂದಿಗೆ ಅಲ್ಲಿ ಏನನ್ನ ಅಂದರೆ ಯಾರನ್ನ ಕೂಡ ಬಿಡದೆ ಎಲ್ಲರ ಮೇಲೆ ಒಂದು ಗುಂಡಿನ ದಾಳಿಯನ್ನು ಮಾಡ್ತಾನೆ. ಸೊ ಇದು ಇದೆಲ್ಲ ಈ 2020ರಲ್ಲಿ ಈ ಒಂದು ದುರಂತ 101 ವರ್ಷಗಳನ್ನು ಪೂರೈಸಿದೆ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಮುಸ್ಲಿಂ ಲೀಗ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಮುಸ್ಲಿಂ ಲೀಗನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1900, 1905, 1906, 1902 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ 1906. ಈ ಒಂದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇದೆಯಲ್ಲ, ಇದೊಂದು ಪೊಲಿಟಿಕಲ್ ಪಾರ್ಟಿ ಇನ್ ಬ್ರಿಟಿಷ್ ಇಂಡಿಯಾ. ಸೊ ಬ್ರಿಟಿಷ್ ಭಾರತದಲ್ಲಿ ಇದೊಂದು ರಾಜಕೀಯ ಪಕ್ಷ ಆಗಿತ್ತು ಅಂತ ಹೇಳ್ಬೋದಾಗಿದೆ. ಸೊ ಇದನ್ನು ಎಲ್ಲಿ ಅಂದರೆ ಢಾಕಾ ಅಂದರೆ ಬಾಂಗ್ಲಾದೇಶದಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ಇದನ್ನು 1906ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಮುಖವಾದ ಉದ್ದೇಶ ಏನಂದರೆ, ಸೊ ಈ ಪಾಕಿಸ್ತಾನ್ ಅಂದರೆ ಪಾಕಿಸ್ತಾನ್ ಅನ್ನುವಂತಹ ಮುಸ್ಲಿಂ ಪ್ರತ್ಯೇಕ ಒಂದು ಪ್ರಾಂತ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇದು ಒಳಗೊಂಡಿತ್ತು ಅಂತ ಹೇಳ್ಬೋದಾಗಿದೆ. ಸೊ ಮುಂದಿನ ಪ್ರಶ್ನೆ, ಸ್ವಾಲಿ ಹೋಲ್ ಈ ಕೆಳಗಿನ ಯಾವ ದೇಶಗಳ ನಡುವೆ ಸ್ವಾಲಿ ಹೋಲ್ ಯುದ್ಧ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ. ಪೋರ್ಚುಗಲ್, ನೆದರ್ಲ್ಯಾಂಡ್, ಫ್ರಾನ್ಸ್ ಮತ್ತು ಬ್ರಿಟನ್ ಅಂತ ಇದೆ. ಸೊ ಇಲ್ಲಿ ಕೆಳಗೆ ಉತ್ತರವನ್ನು ಕೊಟ್ಟಿದ್ದಾರೆ 1 ಮತ್ತು 2, 2 ಮತ್ತು 3, 1 ಮತ್ತು 4, 3 ಮತ್ತು 4 ಅಂತ. ಸೊ ಇದು ಪ್ರಮುಖವಾಗಿ ಈ ಒಂದು ಯುದ್ಧ ಇದೆ ಅಲ್ಲ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದೇ ರೀತಿಯಾಗಿ ಪೋರ್ಚುಗೀಸರ ನಡುವೆ. ಸೊ 1 ಮತ್ತು 4 ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ಬ್ರಿಟಿಷ್ ಮತ್ತು ಪೋರ್ಚುಗಲ್ ನಡುವೆ ನಡೆದಂತಹ ಒಂದು ಪ್ರಮುಖವಾದ ಯುದ್ಧ ಆಗಿದೆ. ಇದೊಂದು ನೌಕಾ ಯುದ್ಧವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ಬ್ಯಾಟಲನ್ನು ಎಲ್ಲಿ ಅಂದರೆ ಈ ಬ್ಯಾಟಲನ್ನು ಸುವಾಲಿ ಬ್ಯಾಟಲ್ ಅಂತ ಕೂಡ ಕರೆಯಲಾಗುತ್ತೆ. ಯಾವಾಗ ನಡೆಯಿತು? 1612ರಲ್ಲಿ ನವಂಬರ್ 29 ಮತ್ತು 30ನೇ ತಾರೀಕು 1912ರಲ್ಲಿ ಈ ಒಂದು ಸುವಾಲಿ ವಿಲೇಜ್ ಇದೆಯಲ್ಲ, ಸೂರತ್ ಸಿಟಿ ಹತ್ರ. ಸೊ ಅಲ್ಲಿ ಪ್ರಮುಖವಾಗಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೋರ್ಚುಗೀಸ್ ನಡುವೆ ನಡೆದಂತಹ ಒಂದು ದೊಡ್ಡ ನೌಕಾ ಸಮರಾಭ್ಯಾಸ ಆಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಪ್ರಮುಖವಾಗಿ ಈ ಸ್ವಾಲಿ ಹೋಲ್ನಲ್ಲಿ ಇದೆಯಲ್ಲ 1615, ಇದಕ್ಕೆ ಎಕ್ಸಾಕ್ಟ್ ಡೇಟ್ ಅಂದರೆ 1615. ಓಕೆ, ಸೊ ಇವಾಗ ಇದೆಲ್ಲ ಈ ಒಂದು ಇಬ್ಬರ ನಡುವೆ ಬ್ರಿಟಿಷ್ ಮತ್ತು ಪೋರ್ಚುಗೀಸರ ನಡುವೆ ನಡೆದಂತಹ ಈ ಒಂದು ಯುದ್ಧದಲ್ಲಿ ಫೈನಲ್ ಆಗಿ ಯಾರು ಬ್ರಿಟಿಷರು ಜಯವನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ 1 ಮತ್ತು 4. ಓಕೆ, ಸೊ ಮುಂದಿನ ಪ್ರಶ್ನೆ, ತುರ್ತು ಸಮಯದಲ್ಲಿ ಈ ಕೆಳಗಿನ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗಿದೆ ಯಾವುದನ್ನು ಹೊರತುಪಡಿಸಿ? ಫ್ರೀಡಮ್ ಆಫ್ ಅಸೋಸಿಯೇಷನ್, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಫ್ರೀಡಮ್ ಆಫ್ ಅಸೆಂಬ್ಲಿ ವಿತೌಟ್ ಆರ್ಮ್ಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ನೋಡಿ, ಈ ಒಂದು ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಅಥವಾ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಸಂವಿಧಾನದ ಭಾಗ 18ರಲ್ಲಿ ನಾವು ಮಾಹಿತಿಯನ್ನು ನೋಡ್ಬೋದು. ಸೊ ಪ್ರಮುಖವಾಗಿ 3 ರೀತಿಯ ತುರ್ತು ಪರಿಸ್ಥಿತಿಗಳು ಇದೆ. ಸೊ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ 3 ರೀತಿಯಾದ ತುರ್ತು ಪರಿಸ್ಥಿತಿಗಳನ್ನು ನೋಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 352, ಆರ್ಟಿಕಲ್ 356, ಆರ್ಟಿಕಲ್ 360. ಸೊ ಇದು 3 ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಒಂದು ಮೂಲಭೂತ ಹಕ್ಕುಗಳು ಇದೆಯಲ್ಲ, ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಮಾನತುಗೊಳಿಸಲಾಗತ್ತೆ.
ಸೊ ಇದಕ್ಕೆ ಸಪ್ರೇಟಾಗಿ ಯಾವುದೇ ರೀತಿಯಾದಂತಹ ಒಂದು ಘೋಷಣೆಯನ್ನು ರಾಷ್ಟ್ರಪತಿಗಳು ಮಾಡಲ್ಲ. ಯಾವಾಗ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ ಆವಾಗ ಆಟೋಮೆಟಿಕ್ ಆಗಿ ಇದೆಯಲ್ಲ ಏನು ಈ ಒಂದು ಮೂಲಭೂತ ಹಕ್ಕುಗಳು ಏನಾಗತ್ತೆ ಅಮಾನತು, ಅವುಗಳ ಜಾರಿ ಇದೆಯಲ್ಲ ಅದು ಅಮಾನತಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 358 ಮತ್ತು ಆರ್ಟಿಕಲ್ 359 ಕೂಡ ಬರುತ್ತೆ. ಆರ್ಟಿಕಲ್ 358 ಇದೆಯಲ್ಲ ಅದು 19ನೇ ವಿಧಿ ಅಡಿಯಲ್ಲಿ ಬರುವಂತಹ ಎಲ್ಲ ಪ್ರಮುಖವಾದ 6 ಸ್ವಾತಂತ್ರ್ಯಗಳನ್ನು ಅದು ಅಮಾನತುಗೊಳಿಸುವುದಕ್ಕೆ ಸಂಬಂಧಪಟ್ಟಿದ್ರೆ, ಆರ್ಟಿಕಲ್ 359 ಅಡಿಯಲ್ಲಿ ಈ ಒಂದು 20 ಮತ್ತು 21ನೆಯ ವಿಧಿ ಅಡಿಯಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಸೊ ಪಕ್ಷಾಂತರ ನಿಷೇಧ ಕಾನೂನನ್ನು ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ನೀಡಲಾಗಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ 10ನೆಯ ಶೆಡ್ಯೂಲ್ನಲ್ಲಿ ಇದರ ಕುರಿತಾಗಿ ನಾವು ಮಾಹಿತಿಯನ್ನು ನೋಡ್ಬೋದು. ಸೊ ಇದು ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅಂದರೆ, ಸೊ ಮೊದಲು ಏನಾಗಿತ್ತು ಅಂದರೆ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ 3-4 ಪಕ್ಷವನ್ನು ಆತ ಚೇಂಜ್ ಮಾಡ್ತಾನೆ. ಸೊ ಅದಕ್ಕೆ ಒಂದು ಗಾದೆ ಮಾತೆ ಕೂಡ ಅದರ ಮೇಲೆ ಹೇಳ್ಬೋದು, ಆಯಾರಾಮ್ ಗಯಾರಾಮ್ ಅಂತ. ಸೊ ಅದಕ್ಕೆ ಎಷ್ಟೋ ಒಂದು ಸರ್ಕಾರಗಳು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಅದು ಅಂದ್ಕೊಂಡಿತ್ತು. ಆದರೆ ಫೈನಲ್ ಆಗಿ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಬಂದಾಗ ಏನು ಮಾಡಲಾಯಿತು, ಆ್ಯಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ತರಲಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ 52ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 10ನೆಯ ಶೆಡ್ಯೂಲನ್ನು ಏನು ಮಾಡಲಾಯಿತು, ಆ್ಯಡ್ ಮಾಡಲಾಯಿತು. ಇದು ಪ್ರಮುಖವಾಗಿ ಶಾಸಕರನ್ನು ಅನರ್ಹಗೊಳಿಸಲಿಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಈ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ನಾವು ನೋಡ್ಬೋದು. ಸೊ ಅದೇ ರೀತಿಯಾಗಿ ರೀಸೆಂಟ್ ಎಕ್ಸಾಂಪಲ್ ಅಂತ ಹೇಳಬೇಕಂದ್ರೆ 2019ರಲ್ಲಿ ಇದೆಯಲ್ಲ, ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿನೇ ಮೈತ್ರಿಕೂಟ ಇದಾದಾಗ ಎಷ್ಟೋ ಶಾಸಕರನ್ನು ಏನು ಮಾಡಲಾಯಿತು, ಪಕ್ಷಾಂತರ ನಿಷೇಧ ಕಾಯ್ದೆಯ ಹಿನ್ನೆಲೆಯಲ್ಲಿ ಅನರ್ಹಗೊಳಿಸಲಾಗಿತ್ತು. ಓಕೆ, ಮುಂದಿನ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ A.O. ಹ್ಯೂಮ್ ರವರನ್ನು. ಸೊ ಅಲನ್ ಆಕ್ಟವಿನ್ ಹ್ಯೂಮ್ ರವರನ್ನು ನಾವು ಏನಂತ ಕರಿತೀವಿ, ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪಿತಾಮಹ ಅಂತ ಕರಿತೀವಿ. ಸೊ ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಗಿತ್ತು? 28 ಡಿಸೆಂಬರ್ 1885ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ಹೇಳ್ಬೋದು. ಸೊ ಇದರ ಒಂದು ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದರೆ WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು. ಓಕೆ, ಸೊ 1885ರಲ್ಲಿ ನಡೆಯಿತು. ಸೊ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ಒಂದೇ ಒಂದು ಸೆಷನ್ನಲ್ಲಿ ಭಾಗವಹಿಸಿದ್ರು. ಅದು ಯಾವುದು ಅಂದರೆ 1924ರಲ್ಲಿ ಬೆಳಗಾವಿ ಸೆಷನ್ ಆಗಿದೆ. ಸೊ ಅದೇ ರೀತಿಯಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೊದಲ ಮಹಿಳೆ ಅಂತ ಕೇಳಿದರೆ ಅನ್ನಿ ಬೆಸೆಂಟ್, ಮತ್ತು ಭಾರತೀಯ ಮೊದಲ ಮಹಿಳೆ ಅಂತ ಕೇಳಿದರೆ ಅದು ಸರೋಜಿನಿ ನಾಯ್ಡು ಆಗಿದೆ. ಓಕೆ, ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಇಂಗ್ಲಿಷನ್ನು ಶಿಕ್ಷಣದ ಮಾಧ್ಯಮವಾಗಿ ಕಡ್ಡಾಯಗೊಳಿಸಿದ ನಿಯಮಗಳಲ್ಲಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ ಆಪ್ಷನ್ ಎ, ಮೆಕಾಲೆ ಮಿನಿಟ್ 1835. ಮೆಕಾಲೆ ಮಿನಿಟ್ ಇದೆಯಲ್ಲ ಇದೊಂದು ರಿಫಾರ್ಮ್ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂದರೆ 1835ರಲ್ಲಿ ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಇದು ಇದೆಲ್ಲ ಮೊದಲ ಬಾರಿಗೆ ಇಂಗ್ಲಿಷ್ ಆ್ಯಸ್ ಅ ಮೀಡಿಯಮ್ ಆಫ್ ಎಜುಕೇಷನ್ ಕಂಪಲ್ಸರಿಯಾಗಿ ಮಾಡಿದಂತಹ ಒಂದು ಏನು ಕಡ್ಡಾಯಗೊಳಿಸಿದಂತಹ ಒಂದು ಮಿನಿಟ್ ಅಂತ ಹೇಳ್ಬೋದು, ಮೆಕಾಲೆ ಮಿನಿಟ್ 1835. ಸೊ ಭಾರತದಲ್ಲಿ ಮೊದಲ ಇಂಗ್ಲಿಷ್ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಇಲ್ಲಿ ನೋಡಿ ಆಪ್ಷನ್ ಬಾಲ್ ಗಂಗಾಧರ್ ತಿಲಕ್, ರಾಜಾರಾಮ್ ಮೋಹನ್ ರಾಯ್, J.A. ಹಿಕಿ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ, ಸೊ ಹಿಕಿ ಅವರು ಸರಿಯಾದ ಉತ್ತರ, J.A. ಹಿಕಿ ಸರಿಯಾದ ಉತ್ತರ. J.A. ಹಿಕಿ ಅವರು ಇದರಲ್ಲ ಬೆಂಗಾಲ್ ಗೆಜೆಟ್ ಅನ್ನುವಂತಹ ಮೊದಲ ಇಂಗ್ಲಿಷ್ ನ್ಯೂಸ್ ಪೇಪರನ್ನು ಕೋಲ್ಕತ್ತಾದಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಮೊದಲ ಮೇಜರ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. 1780ರಲ್ಲಿ ಸ್ಟಾರ್ಟ್ ಆಗಿತ್ತು. ಇದು 2 ವರ್ಷಗಳ ಕಾಲ ಇದು ಪಬ್ಲಿಕೇಶನ್ ನಡೆಯಿತು. ಆದರೆ ಮುಂದೆ ಇದೆಯಲ್ಲ ಜೇಮ್ಸ್ ಅಗಸ್ಟಸ್ ಹಿಕಿ ಅವರು ಏನೋ ಐರಿಷ್ ಮ್ಯಾನ್ ಆಗಿರ್ತಾರೆ, ಆದರೆ ಜೈಲ್ಗೆ ಹೋದ ಒಂದು ಸಂದರ್ಭದಲ್ಲಿ ಸೊ ಅವರೇನಾಗಿರ್ತಾರೆ ಸಿಕ್ಕಾಪಟ್ಟೆ ಸಾಲವನ್ನು ಮಾಡ್ಕೊಂಡಿರೋದ್ರಿಂದ ಈ ಪತ್ರಿಕೆಯನ್ನು ಪಬ್ಲಿಷ್ ಮಾಡೋ ಕಾರ್ಯ ಮುಂದುವರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ದೆಹಲಿಯ ಪ್ರಸಿದ್ಧ ಜಮಾ ಮಸೀದಿಯನ್ನು ನಿರ್ಮಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ.
ಸೊ ದೆಹಲಿಯ ಪ್ರಸಿದ್ಧ ಜಮಾ ಮಸೀದಿಯನ್ನು ಇದು ಇದೆಯಲ್ಲ, ಇದು ಪ್ರಮುಖವಾಗಿ ಮಸ್ಜಿದ್ ಎ ಜಹಾನ್ ನುಮಾ ಅಂತ ಕೂಡ ಕರೆಯಲಾಗತ್ತೆ. ಸೊ ಇದು ಇರೋದಲ್ಲಿ ಡೆಲ್ಲಿಯಲ್ಲಿ ಇದೆ. ಮತ್ತು ಲಾರ್ಜೆಸ್ಟ್ ಮಾಸ್ಕ್ ಅಂದರೆ ಅತಿ ದೊಡ್ಡದಾದ ಮಸೀದಿ ಅಂತ ಕೂಡ ಹೇಳ್ಬೋದು. ಇದನ್ನು ಕಟ್ಟಿಸಿದವರು ಯಾರು ಅಂದರೆ, ಸೊ ಆಪ್ಷನ್ ಸಿ ಶಹಾಜಹಾನ್ ಇದಾನಲ್ಲ, ಸೊ ಅವರು 1650ರಿಂದ 1656 ಅವಧಿಯಲ್ಲಿ ಇದನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಇದೆಲ್ಲ ರೆಡ್ ಸ್ಯಾಂಡ್ ಸ್ಟೋನ್ನಿಂದಾಗಿ ಮತ್ತು ವೈಟ್ ಮಾರ್ಬಲನ್ನು ಬಳಸಿಕೊಂಡು ಈ ಒಂದು ಮಾಸ್ಕನ್ನು ಅಥವಾ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಸಾಮಾನ್ಯ ವಿಭಾಗದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಮೀಸಲಾತಿ ಕೋಟಾದ ಶೇಕಡಾವಾರು ಎಷ್ಟು? ಸೊ ಇಲ್ಲಿ ಸರಿಯಾದ ಉತ್ತರ 10%. ನೋಡಿ, ಇತ್ತೀಚೆಗೆ ಅಂದರೆ ಸ್ವಲ್ಪ ವರ್ಷಗಳ ಹಿಂದೆಯೇ ಈ ರೀತಿಯಾದಂಥ ಒಂದು ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಅಭ್ಯರ್ಥಿಗಳಿಗೆ 10% ಶೇಕಡಾವಾರು ಮೀಸಲಾತಿಯನ್ನು ನೀಡಬೇಕು ಅಂತ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ಆಗಿ ಫೈನಲ್ ಆಗಿ ಅದಕ್ಕೆ ಸಮ್ಮತಿಯನ್ನು ದೊರೆಯಿತು ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ 10%. ಓಕೆ, ಸೊ ಮುಂದಿನ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಸೊ ಟೋಟಲ್ ಆಗಿ ಎಷ್ಟು ದ್ವೀಪಗಳ ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೇಳಬೇಕಂದ್ರೆ, ಸೊ ಇಲ್ಲಿ ಮೂರು ಐಲ್ಯಾಂಡ್ಗಳಿಗೆ ಮರುನಾಮಕರಣ ಮಾಡಲಾಯಿತು. ಸೊ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ನರೇಂದ್ರ ಮೋದಿಯವರು ವಿಸಿಟನ್ನು ಕೊಟ್ಟಾಗ ಸೊ ಅವ್ರು ಏನು ಮಾಡಿದರು ಅಂದರೆ ಈ ರೀತಿಯಾದಂತಹ ಒಂದು ಚೇಂಜಸ್ಸನ್ನು ಮಾಡಿದರು ಅಂತ ಹೇಳ್ಬೋದು. ಸೊ ಇದು ಇದೆಲ್ಲ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಪ್ರಮುಖವಾಗಿ 3 ದ್ವೀಪಗಳನ್ನು ಮರುನಾಮಕರಣ ಮಾಡಲಾಯಿತು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಇದೆಯಲ್ಲ, ಅದು ಸರಿಯಾದ ಉತ್ತರ. ಭಾಗ 2ರ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಗದರ್ ಪಕ್ಷದ ಸ್ಥಾಪಕರು ಯಾರು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಸೋಹನ್ ಸಿಂಗ್ ಬಕ್ನಾ. ಯಾಕೆ ಅಂತ ಹೇಳ್ತೇವೆ ನೋಡಿ. ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂದರೆ ಸೋಹನ್ ಸಿಂಗ್ ಬಕ್ನಾ ಈ ಒಂದು ಗದರ್ ಪಕ್ಷದ ಸ್ಥಾಪಕ ಆಗಿದ್ದಾರೆ. ಮತ್ತು ಲಾಲಾ ಹರ್ದಯಾಳ್ ಅವರು ಇದ್ದಾರಲ್ಲ, ಇದರ ಒಂದು ಸಹ ಸ್ಥಾಪಕ ಅಂತ ಹೇಳ್ಬೋದಾಗಿದೆ. ಸೊ ಈ ಗದರ್ ಪಕ್ಷದ ಒಂದು ಒರಿಜಿನಲ್ ಹೆಸರು ಏನಂತ ಹೇಳಬೇಕಂದ್ರೆ ಪೆಸಿಫಿಕ್ ಕೋಸ್ಟ್ ಹಿಂದೂಸ್ತಾನ್ ಅಸೋಸಿಯೇಷನ್ ಅನ್ನೋದು ಇದರ ಒಂದು ಒರಿಜಿನಲ್ ಹೆಸರಾಗಿದೆ. ಸೊ ಇದನ್ನು 1913ರಲ್ಲಿ ಸೋಹನ್ ಸಿಂಗ್ ಬಕ್ನಾ ಅವರು ಇದ್ದಾರಲ್ಲ ಏನು ಮಾಡ್ತಾರೆ, ಇದನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಬಹಳ ಸಲ ಕೇಳಲಾಗಿದೆ. ಅದು ಎಲ್ಲಿ ಅಂದರೆ ಯುಗಂತರ್ ಆಶ್ರಮ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಓಕೆ, ಸೊ ಭಾರತದ ಸಂವಿಧಾನದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಮೊದಲನೆಯ ಹೇಳಿಕೆ ಏನಿದೆ, ಸೊ ಮೊದಲನೇ ಹೇಳಿಕೆ ಸಂವಿಧಾನದ 124ನೇ ವಿಧಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 62 ವರ್ಷ ದಾಟಿದಾಗ ನಿವೃತ್ತರಾಗ್ತಾರೆ. ಸೊ 2 ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಒಂದು ಹೇಳಿಕೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ 1 ಮಾತ್ರ ಇದೆಯಲ್ಲ, ಅದು ಸರಿಯಾದ ಹೇಳಿಕೆ. ಯಾಕಂದರೆ ನಮ್ಮ ಒಂದು ಭಾರತದಲ್ಲಿ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದ್ದಾರಲ್ಲ, ಸೊ ನಿವೃತ್ತ ಆಗಲಿಕ್ಕೆ ಇರುವಂಥ ವರ್ಷ ಎಷ್ಟು ಅಂದರೆ 65 ವರ್ಷಗಳು ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ, ಸೊ ಆಪ್ಷನ್ 1 ಮಾತ್ರ ಸರಿಯಾದ ಉತ್ತರ. ಸೊ ನಮ್ಮ ಒಂದು ಏನು ಆರ್ಟಿಕಲ್ 124 ಇದೆಯಲ್ಲ, ಭಾರತದ ಒಂದು ನಾಗರಿಕ ಆಗಿರಬೇಕು, 65 ವರ್ಷ ಅವರ ಒಂದು ರೆಕಮೆಂಡೆಡ್ ಏಜ್ ಅಂತ ಹೇಳಬೇಕಾಗುತ್ತೆ ನಮ್ಮ ಒಂದು ಸಂವಿಧಾನದ ಪ್ರಕಾರ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಮಾತ್ರ ಸರಿಯಾದ ಉತ್ತರ. ಓಕೆ, ಸೊ ಭಾರತಕ್ಕೆ ಬರಲು ಬ್ರಿಟಿಷರ ಪ್ರಭಾವಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ. ಸೊ ಸರಿಯಾದ ಉತ್ತರ ಪೋರ್ಚುಗೀಸರಾಗಿದ್ದಾರೆ. ಸೊ ಪೋರ್ಚುಗೀಸರು ಇದ್ದಾರಲ್ಲ, ಅವರು ಮೊದಲು ನಮ್ಮ ಒಂದು ಭಾರತವನ್ನು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಅಂತ ಹೇಳ್ಬೋದಾಗಿದೆ. ಸೊ ವಾಸ್ಕೋಡಿಗಾಮ 1438ರಲ್ಲಿ ಬಂದು ಭಾರತಕ್ಕೆ ಸಮುದ್ರಯಾನದ ಮೂಲಕ ಜಲಮಾರ್ಗವನ್ನು ಕಂಡುಹಿಡಿದ. ಸೊ ಆಮೇಲೆ ಅವರ ವ್ಯಾಪಾರದಿಂದ ಪ್ರಭಾವಿತರಾಗಿ ಬ್ರಿಟಿಷರು ಕೂಡ ವ್ಯಾಪಾರ ಮಾಡುವಂಥ ಒಂದು ಉದ್ದೇಶದಿಂದ ಭಾರತಕ್ಕೆ ಬರಲಿಕ್ಕೆ ಪೋರ್ಚುಗೀಸರು ಕಾರಣರಾದರು ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಈ ಕೆಳಗಿನವರಲ್ಲಿ ಯಾರು ವಾಯುವ್ಯ ಭಾರತದ ಉಪಖಂಡದ ರಾಜನ್ ತರಂಗಿಣಿಯ
ಪೌರಾಣಿಕ ಮತ್ತು ಐತಿಹಾಸಿಕ ವೃತ್ತಾಂಶವನ್ನು ಬರೆದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಮೆಗಸ್ತನೀಸ್, ಕಲ್ಹಣ, ಅಲ್ಬೇರುನಿ ಮತ್ತು ಹೆರೋಡಾಟಸ್ ಅಂತ ಇದೆ. ಸೊ ಸರಿಯಾದ ಉತ್ತರ ಕಲ್ಹಣ. ಸೊ ಸರಿಯಾದ ಉತ್ತರ ಕಲ್ಹಣ ಆಗಿದೆ. ಸೊ ಕಲ್ಹಣ ಇದನ್ನಲ್ಲ, ಸೊ ಆತನ ಒಂದು ರಾಜತರಂಗಿಣಿ ಇದೊಂದು ಪೌರಾಣಿಕ ಐತಿಹಾಸಿಕ ವೃತ್ತಾಂಶ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಜೋನ್ ರಾಜ ಅಂತ ಬರ್ತಾನೆ. ಸೊ ಜೋನ್ ರಾಜ ಇದನ್ನಲ್ಲ, ಆತ ದ್ವಿತೀಯ ರಾಜತರಂಗಿಣಿ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಸೊ ಅದು ರಾಜತರಂಗಿಣಿಯ 2ನೆಯ ಭಾಗ ಅಂತ ಹೇಳ್ಬೋದು. ಅದನ್ನು ಬರೆದವರು ಜೋನ್ ರಾಜ ಅಂತ. ಮುಂದಿನ ಪ್ರಶ್ನೆ. ಸೊ ಅಲ್ಬೇರುನಿ ಈ ಕೆಳಗಿನ ಯಾವ ಭಾರತೀಯ ಆಡಳಿತಗಾರರ ಸಮಕಾಲೀನವನು ಆಗಿದ್ದ? ಸೊ ಇಲ್ಲಿ ಸರಿಯಾದ ಉತ್ತರ ಮೊಹಮ್ಮದ್ ಘಜ್ನಿ. ಯಾಕೆ ಅಂದರೆ ಮೊಹಮ್ಮದ್ ಘಜ್ನಿ ಇದನ್ನಲ್ಲ, ಸೊ ಭಾರತದ ಒಂದು ಸಂಪತ್ತನ್ನು ಲೂಟಿ ಮಾಡುವ ಒಂದು ಉದ್ದೇಶದಿಂದ ಭಾರತದ ಮೇಲೆ ಸೊ ಹಲವಾರು ಬಾರಿ ಆತ ದಂಡಯಾತ್ರೆಯನ್ನು ಮಾಡ್ತಾನೆ. ಸೊ ಇನ್ನೊಂದು ಇವನಿಗೆ ಏನು ಮಹತ್ವಾಕಾಂಕ್ಷ ಇತ್ತು ಅಂದರೆ ತಾನು ಮಾಡಿದಂತಹ ದಿಗ್ವಿಜಯಗಳನ್ನು ಸೊ ಆತ ದಾಖಲೆ ಮಾಡಿಸ್ಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾನೆ. ಸೊ ಅದೇ ಸಂದರ್ಭದಲ್ಲಿ ಈ ಅಲ್ಬೇರುನಿ ಇದನ್ನಲ್ಲ, ಸೊ ಆತನನ್ನು ಒಂದು ದಂಡಯಾತ್ರೆಯ ಒಂದು ಸಮಯದಲ್ಲಿ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಸೊ ತನ್ನ ಒಂದು ದಿಗ್ವಿಜಯಗಳನ್ನು ದಾಖಲೆ ಮಾಡಲಿಕ್ಕೋಸ್ಕರ. ಸೊ ಇಲ್ಲಿ ಸರಿಯಾದ ಉತ್ತರ ಮೊಹಮ್ಮದ್ ಘಜ್ನಿ. ಸೊ ಇಲ್ಲಿ ಜನಗಣತಿ ಇದೆಯಲ್ಲ, ಸೊ 2021ರ ಜನಗಣತಿ ಅದು ಎಷ್ಟು ಭಾಷೆಗಳಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಡಲಾಗಿದೆ. ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಮುಖವಾದ ಮಾಹಿತಿಯನ್ನು ಹೇಳಬೇಕಂತ ಇದ್ದೀನಿ. ಅದೇನೆಂದರೆ ಇವಾಗ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ಜನಗಣತಿಯನ್ನು ಮುಂದೂಡಬೇಕು ಅನ್ನುವಂತಹ ಒಂದು ಡಿಸಿಷನನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಅದಕ್ಕೆ ನೋಡಬೇಕು ಎಷ್ಟು ನಡೆಯುತ್ತೋ ಇಲ್ವೋ ಅಂತ. ಇಲ್ಲಿ ಸರಿಯಾದ ಉತ್ತರ 16 ಭಾಷೆಗಳಲ್ಲಿ. ಸೊ 2021ರ ಈ ಒಂದು ಜನಗಣತಿಯನ್ನು 16 ಲ್ಯಾಂಗ್ವೇಜ್ಗಳಲ್ಲಿ ಮಾಡಬೇಕು ಅಂತ ಹೋಮ್ ಮಿನಿಸ್ಟ್ರಿ ಇದೆಯಲ್ಲ, ಸೊ ಅದು ಏನು ಡಿಸೈಡ್ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಸೊ ಸರಿಯಾದ ಉತ್ತರ 16 ಭಾಷೆಗಳು. ಮುಂದಿನ ಪ್ರಶ್ನೆ. ಯಾವ ಗವರ್ನರ್ ಜನರಲ್ ಆಳ್ವಿಕೆಯಲ್ಲಿ ಇಂಗ್ಲಿಷನ್ನು ಭಾರತದ ಅಧಿಕೃತ ಭಾಷೆಯನ್ನಾಗಿ ಮಾಡಲಾಯಿತು ಅಂತ? ಸೊ ಇಲ್ಲಿ ಅಧಿಕೃತ ಭಾಷೆಯನ್ನಾಗಿ ಯಾರ ಒಂದು ಅವಧಿಯಲ್ಲಿ ಮಾಡಲಾಯಿತು? ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸರಿಯಾದ ಉತ್ತರ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್ ಆದಂಥ ಒಂದು ಸಂದರ್ಭದಲ್ಲಿ ಇಂಗ್ಲಿಷ್ ಆ್ಯಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಇಂಡಿಯಾ ಅಂತ ಅವರು ಘೋಷಣೆಯನ್ನು ಮಾಡಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಥಾಮಸ್ ಮೆಕಾಲೆ ಅ ಬ್ರಿಟಿಷ್ ಹಿಸ್ಟೋರಿಯನ್, ಸೊ ಅವರು ಇದರೆಲ್ಲ ಏನು ಮಾಡಿದರು, ಸೊ ಈ ಒಂದು ಎಜುಕೇಷನನ್ನು ಇಂಗ್ಲೀಷನ್ನು ಆ್ಯಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನಾಗಿ ಮಾಡಿದಂಥವ್ರು ಅಂತ ಹೇಳ್ಬೋದು. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ. ಬ್ರಿಟಿಷ್ ಭಾರತದ ಈ ಕೆಳಗಿನ ಯಾವ ಕಾಯ್ದೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲು ಅವಕಾಶ ಒದಗಿಸಿದೆ? ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ, ಆಪ್ಷನ್ ಎ ಇದೆಯಲ್ಲ, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ಇದು ನೋಡಿ ಭಾಳಷ್ಟು ಚೇಂಜಸ್ಗಳನ್ನು ಮಾಡಿದಂಥ ಒಂದು ಆ್ಯಕ್ಟ್ ಅಂತ ಹೇಳ್ಬೋದು. ಸೊ ಮೊದಲು ಇದೆಲ್ಲ ಫೋರ್ಟ್ ವಿಲಿಯಂನ ಗವರ್ನರ್ ಇದ್ದಂತಹ ಒಂದು ಪೋಸ್ಟನ್ನು ಬಂಗಾಳದ ಗವರ್ನರ್ ಜನರಲ್ನನ್ನಾಗಿ ಮಾಡಿದಂತಹ ಒಂದು ಕಾಯ್ದೆ ಕೂಡ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಿದೆ. ಮತ್ತು ಬಂಗಾಳದ ಗವರ್ನರ್ ಜನರಲ್ಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ 4 ಜನರನ್ನು ಒಳಗೊಂಡಂತಹ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಲಾಯಿತು. ಸೊ ಅದೇ ರೀತಿಯಾಗಿ ಮೊದಲ ಬಾರಿಗೆ 1774ರಲ್ಲಿ ಸುಪ್ರೀಂ ಕೋರ್ಟನ್ನು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಇದೆಲ್ಲ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತಹ ಬದಲಾವಣೆ ಆಗಿತ್ತು ಅಂತ ಹೇಳ್ಬೋದು. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಈ ಮುಂದಿನ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ಮೊದಲು ಡ್ರೇನ್ ಆಫ್ ವೆಲ್ತ್ ಥಿಯರಿಯನ್ನು ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ, ಯಾರು? ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ. ಸೊ ದಾದಾಬಾಯಿ ನವರೋಜಿ ಅವರು ಇದ್ದಾರಲ್ಲ, ಸೊ ಈ ಒಂದು ಕಾನ್ಸೆಪ್ಟನ್ನು ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತಹ ತಮ್ಮ ಪುಸ್ತಕದಲ್ಲಿ ಸೋರಿಕೆಯ ಸಿದ್ಧಾಂತ ಅಥವಾ ಡ್ರೇನ್ ಆಫ್ ವೆಲ್ತ್ ಥಿಯರಿ ಅನ್ನುವ ಅವರು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಇವರನ್ನು ಹೇಳಲಾಗುತ್ತೆ. ಸೊ ಈ ದಾದಾಬಾಯಿ ನವರೋಜಿ ಅವರು ಇದ್ದಾರಲ್ಲ, ಬ್ರಿಟಿಷ್ ಸಂಸದರಾದಂತಹ ಮೊದಲ ಏಷ್ಯನ್ ಮತ್ತು 1850ರಲ್ಲಿ ಎಲ್ಫಿನ್ ಸ್ಟೋನ್ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾದಂತಹ ಮೊದಲ ಭಾರತೀಯರು ಆಗಿದ್ದಾರೆ. ಸೊ ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೆಯಲಾಗುತ್ತೆ, ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತ ಕೂಡ ಇವರನ್ನು ಕರೆಯಲಾಗುತ್ತೆ.
ಸೊ ಇವರು ಸೋರಿಕೆಯ ಸಿದ್ಧಾಂತದ ಮೂಲಕ ನಮ್ಮ ಒಂದು ಭಾರತದ ಸಂಪತ್ತು ಯಾವಾಗ ಬರಿದಾಗತ್ತೆ ಅನ್ನುವಂಥ ಕಾನ್ಸೆಪ್ಟನ್ನು ಇದರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಸೊ ಇಲ್ಲಿ ಯಾವುದು ಒಂದು ಸರಿಯಾದ ಹೊಂದಾಣಿಕೆ ಅಂದರೆ ಆಪ್ಷನ್ ಎ ಸರಿಯಾದ ಹೊಂದಾಣಿಕೆ. ಸೊ ಮೊದಲನೆಯ ಕರ್ನಾಟಿಕ್ ಯುದ್ಧ, ಸೊ ಅಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರಲ್ಲ ಅದೇ ಕರೆಕ್ಟ್ ಆಗಿದೆ. ಸೊ ಅವರು ಕೊಟ್ಟಿರೋ ಒಂದು ವಿಧ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ತಾನು ಡ್ಯಾಶ್ ವಿಧಿಯ ಅಡಿಯಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅಥವಾ ಡ್ಯಾಶ್ ವಿಧಿಯ ಅಡಿಯಲ್ಲಿ ಹೈಕೋರ್ಟ್ಗೆ ಹೋಗಬಹುದು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ, ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಆರ್ಟಿಕಲ್ 32ರ ಅನ್ವಯ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 226ರ ಅನ್ವಯ ಆತ ಯಾವುದು ಹೈಕೋರ್ಟ್ಗೆ ಹೋಗ್ಬೋದಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ರಿಟ್ಗಳನ್ನು ಹೊರಡಿಸ್ಲಿಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ಇದೆ ಅಲ್ಲ, ಸೊ ಈ ರೀತಿಯಾದಂತಹ ಒಂದು ಅವಕಾಶವನ್ನು ಪಡ್ಕೊಂಡಿದೆ ಈ ಒಂದು ವಿಧಿಯ ಅನ್ವಯ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಇರುವಂಥ 5 ಪ್ರಮುಖವಾದ ರಿಟ್ಗಳನ್ನು ಹೊರಡಿಸಲಿಕ್ಕೆ ಎರಡಕ್ಕೂ ಕೂಡ ಅಧಿಕಾರವನ್ನು ನಮ್ಮ ಸಂವಿಧಾನದ ಭಾಗ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದೆಯಲ್ಲ ಅದು ನಮಗೆ ನೀಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು ಅಂತ. ಸೊ ಸರಿಯಾದ ಉತ್ತರ ಫಜಲ್ ಅಲಿ. ಸೊ 1953ರಲ್ಲಿ ಸ್ಥಾಪನೆಯಾದಂತಹ ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರಾಗಿ ಫಜಲ್ ಅಲಿ ಅವರು ಇದ್ದರು. ಸೊ ಅದೇ ರೀತಿಯಾಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಬ್ಬರು ಪ್ರಮುಖವಾದಂತಹ ಸದಸ್ಯರು ಕೂಡ ಇದ್ದರು. ಅದು ಯಾರು ಅಂದರೆ KM ಪಣಿಕ್ಕರ್ ಮತ್ತು ಕುಂಜ್ರು ಮತ್ತು KM ಪಣಿಕ್ಕರ್ ಮತ್ತು ಅಧ್ಯಕ್ಷತೆಯನ್ನು ಫಜಲ್ ಅಲಿ ಅವರು ವಹಿಸ್ಕೊಂಡಿದ್ರು ಅಂತ ಹೇಳ್ಬೋದಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನೋಡೋಣ, ಸ್ವಾಮಿ ವಿವೇಕಾನಂದ ಅವರು ಇದ್ದಾರಲ್ಲ, ಸೊ ಅವರದು ಯಾವುದು ರಾಮಕೃಷ್ಣ ಮಿಷನ್ ಆಗಿದೆ. ಸ್ವಾಮಿ ದಯಾನಂದ್ ಸರಸ್ವತಿ ಯಾವುದು ಆರ್ಯ ಸಮಾಜ. ಸರ್ ಅಹಮದ್ ಖಾನ್, ಸೊ ಸರ್ ಸೈಯದ್ ಅಹಮದ್ ಖಾನ್ ಅವರದು ಅಲಿಘರ್ ಚಳುವಳಿ. ಜ್ಯೋತಿಬಾ ಫುಲೆ ಅವ್ರದ್ದು ಇದೆಯಲ್ಲ ಸತ್ಯಶೋಧಕ ಸಮಾಜ, ಮತ್ತು ಅನ್ನಿ ಬೆಸೆಂಟ್ ಇದೆಯಲ್ಲ ಅದು ಥಿಯೋಸಾಫಿಕಲ್ ಸೊಸೈಟಿ ಆಗಿದೆ. ಓಕೆ, ಸೊ ಕವಿರಾಜಮಾರ್ಗ ಕೃತಿಯ ಕರ್ತೃ ಯಾರು ಅಂತ. ಇಲ್ಲಿ ಸರಿಯಾದ ಉತ್ತರ ಶ್ರೀ ವಿಜಯ ಆಗಿದೆ. ಸೊ ಒಂದೊಂದು ಕ್ವಶನ್ ಪೇಪರ್ಗಳಲ್ಲಿ ಏನಂತ ಕೊಟ್ಟಿರ್ತಾರೆ, ಅಮೋಘ ವರ್ಷ ನೃಪತುಂಗ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ಆ ರೀತಿ ಕೊಟ್ಟಾಗ ನೃಪತುಂಗ ಅಂತ ಹಾಕಿ, ಒಂದು ವೇಳೆ ಶ್ರೀ ವಿಜಯ ಕೊಟ್ಟರೆ ಶ್ರೀ ವಿಜಯ ಅಂತ ಹಾಕಿ. ಸೊ ಇತಿಹಾಸಕಾರರಲ್ಲಿ ಅಂದರೆ ಈ ಸಾಹಿತ್ಯದ ಇತಿಹಾಸಕಾರರಲ್ಲಿ ಏನಂದರೆ ಪ್ರಮುಖವಾಗಿ ಯಾರು ಇದನ್ನು ರಚನೆ ಮಾಡಿದ್ದಾರೆ ಅಂತ ಸೊ ಬಹಳಷ್ಟು ಒಂದು ಚರ್ಚೆಗೀಡಾದಂಥ ಒಂದು ವಿಷಯ ಆಗಿದೆ ಅಂತ. ಸಂವಿಧಾನದ 371J ತಿದ್ದುಪಡಿಯ ಲಾಭ ಎಷ್ಟು ಜಿಲ್ಲೆಗಿದೆ ಅಂತ ಇಲ್ಲಿ ಪ್ರಶ್ನೆ. ಸೊ ಸರಿಯಾದ ಉತ್ತರ 6 ಜಿಲ್ಲೆಗಳಿಗೆ. ಹಾಗಾದರೆ ಯಾವುದ್ಯಾವುದು? ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಈ ಬೆಳ್ಳಾರಿ, ಈ 6 ಜಿಲ್ಲೆಗಳಿಗೆ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ. ಸೊ ಆರ್ಟಿಕಲ್ 371J ಅಡಿಯಲ್ಲಿ ಸೊ ಇದು ಲಾಭವನ್ನು ಪಡ್ಕೋತಾ ಇದೆ ಅಂತ ಹೇಳ್ಬೋದಾಗಿದೆ. ಸೊ ಇತ್ತೀಚೆಗೆ ಯಡಿಯೂರಪ್ಪ ಸರ್ಕಾರ ಇದೆಯಲ್ಲ, ಸೊ ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 6 ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಸೊ ಅದೇ ರೀತಿಯಾಗಿ ಸೊ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಸೊ ಈ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು FTA STA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ MCQ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇ ತಿಂಗಳಿನಿಂದ. ಅದೇ ರೀತಿಯಾಗಿ ಜಿಯೋಗ್ರಫಿ MCQ ಕೋರ್ಸನ್ನು ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಈಗ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ಸೊ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದು. ಸೊ ಯಾವ ರೀತಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂದರೆ ಈ ಒಂದು ಲಿಂಕನ್ನು ಇಲ್ಲಿ ಕೊಟ್ಟಿದ್ದೀನಲ್ಲ, ಈ ಲಿಂಕನ್ನು ನೀವು ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಮಾಡಿ. ಸೊ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನನ್ನು ಕ್ಲಿಕ್ ಮಾಡಿ. 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತು 24 ಮಂತ್ ಆಫರ್ ಇದೆ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತೊಗೋಬೋದು. ಸೊ ಅದೇ ರೀತಿಯಾಗಿ ಪ್ರಿಯಾಂಕಾ ಲೈವ್ ಅಂತ ಬರುತ್ತೆ. ಪ್ರಿಯಾಂಕಾ ಲೈವ್ ಅನ್ನೋದನ್ನು ಇಲ್ಲಿ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಒಂದು ಅಮೌಂಟ್ನಲ್ಲಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಮತ್ತು ಇವತ್ತಿನ ಒಂದು ಕ್ವಿಝನ್ನು ಅಂದರೆ ಮಿನಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತೀನಿ. ಸೊ
ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು.